Hello everyone, this is Manasa BT. Welcome to my channel Make It Happen. ಫಂಡಮೆಂಟಲ್ ಡ್ಯೂಟೀಸ್ ನೋಡೋಣ ಇವತ್ತು. ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಸ್ಟ್ ಇರಲಿಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಮಾಡ್ತಾರೆ, ಆಡ್ ಮಾಡಿದ್ದಾರೆ. ಸೊ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಂದ ಫಂಡಮೆಂಟಲ್ ಡ್ಯೂಟೀಸ್ ನ ಆಡ್ ಮಾಡಿರೋಂಥದ್ದು. ಓಕೆ, ಸೊ ಯಾವ ಪಾರ್ಟಿಗೆ ಆಡ್ ಆಯ್ತು ಅಂತ ಹೇಳಿದ್ರೆ ಇದು 4A. ಓಕೆ, ಅಂಡ್ ಆರ್ಟಿಕಲ್ ನೋಡೋದಾದ್ರೆ 51A. ಸೊ ಇದನ್ನ 1976 ಅಲ್ಲಿ ಸ್ವರಣ್ ಸಿಂಗ್ ಕಮಿಟಿ ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡಬೇಕು ಕಾನ್ಸ್ಟಿಟ್ಯೂಷನ್ಗೆ ಅಂತ ಹೇಳಿ ಆ್ಯಕ್ಚುಲಿ ರೆಕಮೆಂಡ್ ಮಾಡಿದರು. ಆಗ ಅವರು ರೆಕಮೆಂಡ್ ಮಾಡಿದಾಗ 8 ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಅವ್ರು ರೆಕಮೆಂಡ್ ಮಾಡಿದ್ದು ಎಲ್ಲ ಡ್ಯೂಟೀಸ್ನೂ ಇದನ್ನು ಆ್ಯಡ್ ಮಾಡಲ್ಲ, ಕೆಲವೊಂದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಈಗ ನಾವು ನೋಡೋದಾದರೆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಟೋಟಲ್ ಆಗಿ ನಮ್ಮ ಹತ್ರ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಸೊ ಇದು ಯಾವುದೆಲ್ಲ ಏನು ಅಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ನಾವು ಕಾನ್ಸ್ಟಿಟ್ಯೂಷನ್ನ ಅಬೈಡ್ ಮಾಡಬೇಕು, ಮತ್ತು ನ್ಯಾಷನಲ್ ಆ್ಯಂಥಮ್ನ ರೆಸ್ಪೆಕ್ಟ್ ಮಾಡಬೇಕು, ಮತ್ತು ಫ್ಲ್ಯಾಗ್ನೂ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೆಕೆಂಡ್ ಒನ್ ನೋಡೋದಾದರೆ ಸೊ ನೋಬಲ್ ಐಡಿಯಾಸ್ನ ನಾವು ಚೆರಿಷ್ ಮಾಡಬೇಕು. ಅಂದರೆ ಯಾವಾಗ ನ್ಯಾಷನಲ್ ಸ್ಟ್ರಗಲ್ ಫ್ರೀಡಮ್ಗೋಸ್ಕರ ಮಾಡ್ತಿದ್ರಲ್ಲ, ಆಗ ಆ ಥರ ಏನಾದರೂ ಒಂದು ಐಡಿಯಾ ಇದ್ದಾಗ ಏನು ಮಾಡಿದ್ರು ಅದನ್ನು ನಾವು ಚೆರಿಷ್ ಮಾಡಬೇಕು, ಅದನ್ನ ರೆಸ್ಪೆಕ್ಟ್ ಮಾಡಬೇಕು, ಆದರೆ ನಾವು ಫಾಲೋನೂ ಮಾಡಬೇಕು ಅಂತ ಹೇಳಿದ್ದಾರೆ. ಟು ಪ್ರೊಟೆಕ್ಟ್ ದ ಇಂಟಿಗ್ರಿಟಿ, ಸಾವರ್ನಿಟಿ ಆ್ಯಂಡ್ ಯೂನಿಟಿ ಆಫ್ ಇಂಡಿಯಾ. ಫೋರ್ತ್ ಒನ್, ಟು ಡಿಫೆಂಡ್ ದ ಕಂಟ್ರಿ ಆ್ಯಂಡ್ ಪರ್ಫಾರ್ಮ್ ನ್ಯಾಷನಲ್ ಸರ್ವಿಸಸ್. ಇವಾಗ ಏನಾದರೂ ಚಾನ್ಸ್ ಬಂದರೆ, ನಾವು ನೇಷನ್ಗೆ ಸರ್ವ್ ಮಾಡೋಂಥ ಚಾನ್ಸ್ ಬಂದರೆ ಅದನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಫಿಫ್ತ್ ಒನ್ ನೋಡೋದಾದರೆ ನ್ಯಾಚುರಲ್ ಎನ್ವೈರ್ಮೆಂಟ್, ಲೇಕ್ಸ್, ವೈಲ್ಡ್ ಲೈಫ್, ರಿವರ್, ಫಾರೆಸ್ಟ್ ಇದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಕ್ಸ್ತ್ ಒನ್ ನೋಡೋದಾದರೆ ಸೈಂಟಿಫಿಕ್ ಟೆಂಪರ್ ಡೆವಲಪ್ ಆಗಬೇಕು, ಅಂದರೆ ಸೈನ್ಸ್ ಬಗ್ಗೆ ನಾವು ಇಂಟ್ರೆಸ್ಟ್ ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಹ್ಯೂಮನಿಸಮ್ನ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ಸೆವೆಂತ್ ಒನ್ ನೋಡೋದಾದರೆ ಸೇಫ್ ಗಾರ್ಡ್ ಆಲ್ ಪಬ್ಲಿಕ್ ಪ್ರಾಪರ್ಟಿ. ಯಾವುದೇ ಪಬ್ಲಿಕ್ ಪ್ರಾಪರ್ಟಿ ಇರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಟೆಂಪಲ್ಸ್, ಸೊ ಈ ಥರದನ್ನೆಲ್ಲ ನಾವು ಪಬ್ಲಿಕ್ ಪ್ರಾಪರ್ಟೀಸ್ನ ನಾವು ಸೇಫ್ ಮಾಡಬೇಕು. ನೆಕ್ಸ್ಟ್ ಏಯ್ತ್ ಒನ್, ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಜನರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟೀಸ್. ಸೊ ಏನೇ ಆ್ಯಕ್ಟಿವಿಟಿ ಇದ್ರೂ ಕಲೆಕ್ಟಿವ್ ಆಗಿ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಮತ್ತು ಇಂಡಿವಿಜುವಲ್ ಆಗಿ ನಾವು ಏನೇ ಆ್ಯಕ್ಟಿವಿಟಿ ಮಾಡೋದಾದ್ರೂ ನಾವು ಎಕ್ಸಲೆನ್ಸ್ ಕಡೆಗೆ ಹೋಗ್ತಾ ಹೋಗಬೇಕು. ಓಕೆ, ಸೊ ಲಾಸ್ಟ್ ಒನ್, ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ ಟು ಚಿಲ್ಡ್ರನ್ ಬಿಟ್ವೀನ್ 6 ಇಂದ 14 ಇಯರ್ಸ್ವರೆಗೂ ಎಜುಕೇಷನ್ ಆಪರ್ಚುನಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಆಪರ್ಚುನಿಟಿನ ಕೊಡುವಂಥದ್ದು ಡ್ಯೂಟಿ ಯಾರ್ದು ಅಂತ ಹೇಳಿದ್ದಾರೆ, ಪೇರೆಂಟ್ಸ್ ಅಥವಾ ಗಾರ್ಡಿಯನ್ದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ನಾವು 6 ಇಂದ 14 ಇಯರ್ಸ್ವರೆಗೂ ಎಜುಕೇಷನ್ ಬೇಕು ಅಂತ ಇದೆಯಲ್ಲ, ಸೊ ಇದು 86th ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿರೋಂಥದ್ದು, ಲಾಸ್ಟಿಗೆ ಆ್ಯಡ್ ಮಾಡಿರೋಂಥದ್ದು ಇದನ್ನು 2002 ಅಲ್ಲಿ. ಓಕೆ, ಸೊ ಲಾಸ್ಟ್ 2 ಫಂಡಮೆಂಟಲ್ ಡ್ಯೂಟೀಸ್ ನೋಡೋಣ. 10th ಒನ್ ಏನು ಅಂತ ಹೇಳಿದ್ರೆ, ಈಗ ನಾವು ಹಾರ್ಮನಿ ಪ್ರಮೋಟ್ ಮಾಡಬೇಕು, ಪೀಸ್, ಓಕೆ, ಆ್ಯಂಡ್ ಬ್ರದರ್ಹುಡ್ನ ಪ್ರಮೋಟ್ ಮಾಡಬೇಕು. ಓಕೆ, ಈ ಥರ ಹೇಳಿದ್ದಾರೆ. ಆ್ಯಂಡ್ 11th ಡ್ಯೂಟಿ ಏನು ಅಂತ ಹೇಳಿದರೆ, ಈಗ ಹೆರಿಟೇಜ್ ಇದೆಯಲ್ಲ, ಆರ್ಕಿಟೆಕ್ಚರ್ ಎಲ್ಲ ಇರುತ್ತಲ್ವಾ, ಟೆಂಪಲ್ ಆರ್ಕಿಟೆಕ್ಚರ್ ಎಲ್ಲ, ಸೊ ಇದನ್ನೆಲ್ಲ ನಾವು ಪ್ರಿಸರ್ವ್ ಮಾಡಬೇಕು, ಅದನ್ನ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಷ್ಟು 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಓಕೆ, ಈಗ ಫೀಚರ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ನೋಡೋಣ. ಇದೇನು ಅಂತ ಹೇಳಿದ್ರೆ, ಕೆಲವೊಂದು ಡ್ಯೂಟೀಸಲ್ಲಿ ಏನು ಕೊಟ್ಟಿದ್ದಾರೆ ಅದೆಲ್ಲ ಮಾರಲ್ ಡ್ಯೂಟೀಸ್ ಆಗಿರುತ್ತೆ, ಇನ್ನು ಕೆಲವೊಂದು ಸಿವಿಕ್ ಡ್ಯೂಟೀಸ್ ಆಗಿರುತ್ತೆ. ಓಕೆ, ಇದಾದಮೇಲೆ ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಕ್ಚುಲಿ ಸಿಟಿಸನ್ಸಿಗೆ ಮಾತ್ರ ಇರುತ್ತೆ. ಓಕೆ, ಈ ಕಂಟ್ರಿ ಸಿಟಿಸನ್ ಆಗಿದ್ರೆ ಮಾತ್ರ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಇದು ನಾನ್ ಜಸ್ಟಿಸಿಯೇಬಲ್. ಓಕೆ, ನಾನ್ ಜಸ್ಟಿಸಿಯೇಬಲ್. ಸೊ ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳಿದರೆ ಫಂಡಮೆಂಟಲ್ ರೈಟ್ಸ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಆ ವಿಡಿಯೋ ಹೋಗಿ ನೋಡ್ಬೋದು. ಅಂದರೆ
ಇದನ್ನ ನಾವು ಕೋರ್ಟಲ್ಲಿ ಹೋಗಿ ನಮಗೆ ಈ ಥರ ಫಂಡಮೆಂಟಲ್ ಡ್ಯೂಟೀಸ್ ಯಾರೋ ಫಾಲೋ ಮಾಡ್ತಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡೋದಾಗ್ಲಿ ಮಾಡೋಕ್ಕಾಗಲ್ಲ. ಓಕೆ, ಅದನ್ನ ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳ್ತೀವಿ. ಇವತ್ತಿನ ಕ್ವೆಶನ್ ಏನು ಅಂತ ಹೇಳಿದ್ರೆ, ನಾವು ಫಂಡಮೆಂಟಲ್ ಡ್ಯೂಟೀಸ್ನ ಯಾವ ಕಂಟ್ರಿಯಿಂದ ಇನ್ಸ್ಪೈರ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ ನೀವು ಕಮೆಂಟಲ್ಲಿ ಹೇಳಿ. ನಾನು ಅದರೆಲ್ಲ ಆನ್ಸರ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಾದರೂ ಆನ್ಸರ್ ಹೇಳ್ತೀನಿ, ಇಲ್ಲ ಕಮೆಂಟ್ಸಲ್ಲಿ ಹೇಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ವೀಡಿಯೋಸ್ನ ತರ್ಬೋದು, ಚೆನ್ನಾಗಿ ತರ್ಬೋದು. ಸೊ ಪ್ಲೀಸ್ ಸಪೋರ್ಟ್, ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.